ಅದೇ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ನಾನು ನಾಮಪತ್ರವನ್ನು ಏಪ್ರಿಲ್ 4 ಗುರುವಾರ ರಾಮನಗರದ DC ಆಫೀಸ್ನಲ್ಲಿ 10 ಗಂಟೆಗೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ BJP ಮತ್ತು JDS ಮುಖಂಡರುಗಳು ಎಲ್ಲ ಭಾಗವಹಿಸ್ತಾರೆ. ಹೀಗಾಗಿ ಅದರ ಜೊತೆ ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅಲ್ಲ, ನಾನು ಈ ಬಡವರ ಈಗ ನನ್ನ ಸುದೀರ್ಘ ಅವಧಿಯಲ್ಲಿ ಸುಮಾರು ಲಕ್ಷಾಂತರ ಬಡ ರೋಗಿಗಳನ್ನು ನಾನು ಚಿಕಿತ್ಸೆ ಕೊಟ್ಟಿದ್ದೇನೆ. ಅಂದರೆ ನಾವು ಬಡವರಿಗೆ ಹತ್ರ ಇದ್ದೇನೆ, ರೈತರಿಗೆ ಹತ್ರ ಇದ್ದೇನೆ, ಕೂಲಿ ಕಾರ್ಮಿಕರಿಗೆ ಹತ್ರ ಇದ್ದೇನೆ. 80% ನಾವು ಏನು ಚಿಕಿತ್ಸೆ ಕೊಟ್ಟಿದ್ದೇವೆ, ನಾವೆಲ್ಲ ಈ ಭಾಗದ ಹಳ್ಳಿ ಭಾಗದಿಂದ, ಗ್ರಾಮೀಣ ಭಾಗದಿಂದ ಬಂದವರೇ, ಕೂಲಿ ಕಾರ್ಮಿಕರ ವರ್ಗದಿಂದವರೇ ಬಂದವರು. ನಾವೇನಾಗಿದೆ, ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಕೇವಲ ನನ್ನ ಕೊಠಡಿಯಲ್ಲಿ ಏರ್ ಕಂಡೀಷನ್ ಕಚೇರಿಯಲ್ಲಿ ಕೆಲಸ ಮಾಡಿಲ್ಲ. ನಾನು ದಿನ ಓಡಾಡ್ತಾ ಇರ್ತೀನಿ ಆಸ್ಪತ್ರೆಯಲ್ಲಿ. ಪ್ರತಿದಿನ ನಾನು 10,000 ಸ್ಟೆಪ್ಸ್ ನಡೆಯೋದು ನನ್ನ ರೂಢಿ, ನನ್ನ ದಿನಚರಿ. ಅದರಲ್ಲಿ 5,000 ಸ್ಟೆಪ್ಸು ಆಸ್ಪತ್ರೆಯಲ್ಲೇ ನಡೀತಾ ಇದ್ದೆ ನಾನು. ಸೊ ಅದರ ಅರ್ಥ ನಾನು ಪ್ರತಿದಿನ ಆಸ್ಪತ್ರೆಯಲ್ಲಿ ಜನತಾ ದರ್ಶನನೇ ಮಾಡ್ತಾ ಇದ್ದೆ. ಹಾಗಾಗಿ ಇದೇನು ಹೊಸದೇನಲ್ಲ. ಸೊ ಯಾವಾಗಲೂ ಅಷ್ಟೇ, ನಾವು ಬಡವರ ಕಣ್ಣೀರು ಒರೆಸ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ದೊಡ್ಡ ಕಲರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.